ಒಟ್ಟಲ್ಲಿ ನೀವು ತುಂಬಾ ಅದೃಷ್ಟವಂತರು. ಯಾವಾಗ್ಲೂ ಮಕ್ಕಳ ಜೊತೆಲೇ ಇದ್ದೀರಾ. ಆದ್ರೆ ನನ್ ಪರಿಸ್ಥಿತಿ ನೋಡಿ, ಹಾಗಿಲ್ವೇ? ನಿಮ್ ಪರಿಸ್ಥಿತಿ ಎಷ್ಟೋ ಪರವಾಗಿಲ್ಲ. ನೀವು ಫಾರಿನ್ ಅಲ್ಲಿದ್ದೀರಿ, ನಾವ್ ಒಂದೇ ಊರಲ್ಲಿ ಇದ್ಕೊಂಡು ವಾರಕ್ಕೊಂದು ಸಾರಿ ಒಬ್ಬರ ಮುಖ ಒಬ್ಬರು ನೋಡ್ಕೋತೀವಿ, ಗೊತ್ತಾ? ಯಾಕೆ? ನಮ್ ಶೀಲಾ ಓದೋ ಕಾಲೇಜು ಇಲ್ಲಿಗೆ 55 ಕಿಲೋಮೀಟರ್ ಆಗುತ್ತೆ. ದಿವಸ ಹೋಗ್ ಬರಕ್ಕಾಗುತ್ತಾ? ಅದಕ್ಕೆ ನಾವಿಬ್ರು ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ಭಾನುವಾರ ಮಾತ್ರ ಇಲ್ಲಿಗೆ ಬರ್ತೀವಿ. ಎಷ್ಟು ದೂರ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನೋದೇ ಮುಖ್ಯ. ತುಂಬಾ ಸಂತೋಷನಮ್ಮ. ಎನಿವೆ, ಈ ಸರ್ತಿ ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿರೋದ್ರಿಂದ ನಾನು ಇವತ್ ಸಾಯಂಕಾಲನೇ ವಾಪಸ್ ಹೋಗ್ಬೇಕು. ಆದ್ರೆ ಡೋಂಟ್ ವರಿ, ಮುಂದಿನ ತಿಂಗಳು 1 ವಾರ ಇಲ್ಲಿ ಇರೋ ಹಾಗೆ ಬರ್ತೀನಿ. ದೇವಾ, ನೀವು ಈ ಮನೆಗೆ ದೊಡ್ಡವರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಶೀಲಾ, ಅಣ್ಣ, ಅದಕ್ಕೆ ಬರೋ ತನಕ ವೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೋಗ್ ಬೆಡ್ರೂಮ್ ನ ಡೆಕೋರೇಟ್ ಮಾಡು. ಅದನ್ನ ಅಣ್ಣನೇ ಮಾಡ್ತಾನಲ್ಲ. ದೇವಾ, ಬಾಜಿ.
ಅಣ್ಣ ಹೇಗಿದ್ಯಪ್ಪ? ಏನಣ್ಣ ಇದೆಲ್ಲ? ನನಗ್ ಕೇಳಿದ್ರೆ ರಾತ್ರಿ ಸುಮ್ನೆ ಮಲ್ಕೊಂಡಿರೋದ್ ಬಿಟ್ಟು ಅಷ್ಟೊತ್ತಲ್ಲಿ ಕಾರ್ ಶೆಡ್ ಅಲ್ಲಿ ಏನೋ ಮಾಡ್ತೀವಿ ನೀ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಒಪ್ಕೋತೀನಿ, ತಪ್ಪಲ್ಲ. ಆದ್ರೆ ಯಾವಾಗ ಮಾಡ್ಬೇಕು ಅಂತ ಬೇಕು ತಾನೆ, ಹೊತ್ತು ಗೊತ್ತಿಲ್ವಾ ಅದಕ್ಕೆ? Sir, please don't get upset. ಇಲ್ಲ ರೀ, ಇವ್ನ್ ಯಾವಾಗ್ಲೂ ಹೀಗೇನೆ, ಎಲ್ಲ ಅವನೇ ಮಾಡ್ಕೊಂತ ಆಟ. ಅವನೇ ಕುಕಿಂಗ್ ಮಾಡ್ಬೇಕು, ಅವನೇ ಗಾರ್ಡನಿಂಗ್ ಮಾಡ್ಬೇಕು, ಅವನೇ ಕಾರ್ ಕ್ಲೀನ್ ಮಾಡ್ಬೇಕು. ಅದು ರಾತ್ರಿ 11 ಗಂಟೆಲಿ. ನೈಟ್ ಅಲ್ಲ. ರಾತ್ರಿ 11 ಗಂಟೆಲಿ ನಮ್ಮನ್ ಹನಿಮೂನ್ ಕಳ್ಸಕ್ಕೆ ಕಾರ್ ರೆಡಿ ಮಾಡಕ್ಕೋ ಕೈ ಮುರ್ಕೊಂಡ. ನೀವೇ ಹೇಳಿ, ಸ್ವಲ್ಪ ಅವನ ಬಗ್ಗೆ ಯೋಚನೆ ಮಾಡ್ಬೇಕೋ ಬೇಡವೋ? ಸಾರಿ ಸರ್, ಏನೋ ನಡ್ದೋಯ್ತು, ಏನ್ ಮಾಡಕ್ಕಾಗುತ್ತೆ. ಅವ್ರ ಪ್ಲಾನ್ ಪ್ರಕಾರ ಅವ್ರು ನಿನ್ನೆನೆ ಮಲೇಷ್ಯಾಗ ಹೋಗಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಮಲೇಷ್ಯಾಗ ವರ್ಲ್ಡ್ ಅಡ್ವರ್ಟೈಸ್ಮೆಂಟ್ ಕಾನ್ಫರೆನ್ಸ್ ಮಲೇಷ್ಯಾನಲ್ಲಿ ನಡೀತಾ ಇದೆ. ಇಂಡಿಯಾದಿಂದ 5 ಕಂಪ್ನಿ ಮಾತ್ರ ಹೋಗ್ತಾ ಇದೆ, ಅದ್ರಲ್ಲಿ ನಮ್ ಕಂಪ್ನಿನೂ ಒಂದು. ನೀವು ದಿಢೀರಂತ ಮದುವೆ ಮಾಡ್ಕೊಂಡಿದ್ರಿಂದ ನಿನ್ನೆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇವತ್ ಹೋಗ್ಬೇಕಾಗಿತ್ತು. ಅಷ್ಟ್ರೊಳಗೆ ಹೀಗಾಗೋಯ್ತು. ಈಗೇನ್ ಮಾಡೋದು? ನಾನು ಬರ್ತೀನಿ. ಏನು? ಓಕೆ. ಬೇಡ ಸರ್. ಏನ್ ಬೇಡ? ಅಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಹೋಗಿ ಅರೇಂಜ್ಮೆಂಟ್ಸ್ ಮಾಡಿ. ಸರ್. ಗೋ ಅಂಡ್ ಮೇಕ್ ದ ಅರೇಂಜ್ಮೆಂಟ್ಸ್. ಓಕೆ ಓಕೆ ಸರ್. ರೈಟ್. ಪ್ರಿಯಾ, ನಾನು ಹಾಗಾದ್ರೆ ಇವತ್ತು ಈವ್ನಿಂಗ್ ಹೊರಡ್ತೀನಿ. ನೀನ್ ಇಲ್ಲೇ ಇದ್ದು ಅಣ್ಣನ್ ನೋಡ್ಕೊ. ಓಕೆ? ನಾವಿಬ್ಬರದ್ದು ಇನ್ನೂ ಫಸ್ಟ್ ನೈಟ್ ನಡೆದಿಲ್ಲ. ಮದುವೆ ಆಗಿ ಹನಿಮೂನ್ ಹೋಗೋ ಟೈಮಲ್ಲಿ ನಾನು ನೀನೊಬ್ಬಳನ್ನೇ ಬಿಟ್ಟು ಮಲೇಷ್ಯಾ ಹೋಗ್ತಾ ಇದ್ದೀನಿ. ದಟ್ ಟು ಫಾರ್ 15 days. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ನಿನ್ ಕಷ್ಟ ನಂಗೆ ಗೊತ್ತಾಗುತ್ತೆ. ನನಗ್ ಕಷ್ಟ ಅಂತೀಯಲ್ಲ, ನಿನಗ್ ಸಂತೋಷನಾ? ನೀನ್ ನಿನ್ನ ಅಣ್ಣನ್ಗೋಸ್ಕರ ಎಷ್ಟು ಮಾಡ್ಬೇಕಾದ್ರೆ ನಾನ್ ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಆಕ್ಚುಲಿ ನಿನ್ ಈ ಗುಣನೇ ನಂಗೆ ತುಂಬಾ ಇಷ್ಟ ಆಗಿತ್ತು. ನೀನ್ ಅಣ್ಣಂಗೆ ಏನಾದ್ರೂ ಆದ್ರೆ ಅದ್ ಎಷ್ಟು ಒದ್ದಾಡ್ತೀಯ. ಐ ಲವ್ ಯು ಶಿವ, ಐ ಲವ್ ಯು. ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಅಣ್ಣನ ನಾನ್ ನೋಡ್ಕೋತೀನಿ. ನೀನ್ ಧೈರ್ಯವಾಗಿ ಹೋಗ್ಬಾ. ಹಾಯ್ 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 ಹಾಯ್. ಏ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರ್ಸ್ಬಿಟ್ಟು ನನ್ಗೊಂದ್ ಸಿಪ್ ಕೊಡು. ಹೋಗಯ್ಯ, ನಾನೇ ಬಿಟ್ಟು ಕುಡಿತಾ ಇದ್ದೀನಿ, ಇವನು ಬೇರೆ ಬಂದ್ಬಿಟ್ಟ. ಲೇ, ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂಜಿ ಪಿಂಜಿ ಓನರ್, 1 ಪ್ಯಾಕೆಟ್ ಸಿಗರೆಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನು? ಬಾಕಿ ಕೊಡು ಒಂದೇ. ಯು ಆರ್ ಇನ್ಸಲ್ಟಿಂಗ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ, ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್ 500 ರೂಪಾಯಿ ನೋಡೇ ಇಲ್ಲಲ್ಲ? ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. 500 ರೂಪಾಯಿ ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು ಅದು ಒಬ್ಬ ಮೆಡಿಕಲ್ ರಪ್ಪು. ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ ಬ್ಯಾಗೆ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಡ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬಡ ಬಂದವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು, ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು, ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ರೆ ನಿನ್ನನ್ನು 500 ರೂಪೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟೆ ಕಿಚ್ಚು. ನೀನ್ ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕಿಗೆ ಬಂದ್ಬಿಡು. ನಿನ್ನ ಬಾಡಿನ ಟೋಟಲ್ ಆಗಿ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ